ಚನ್ನಪಟ್ಟಣ ಎಲ್ಲರಿಗೂ ಗೊತ್ತಿರಾಗೆ ಅದು ಬೊಂಬೆ ನಾಡು ಅಥವಾ ಬೊಂಬೆ ನಗರಿ ಅಂತಾನೆ ಪ್ರಖ್ಯಾತವಾಗಿದೆ. ಯಾಕೆಂದ್ರೆ ತಲತಲಾಂತರದಿಂದ ಹಲವಾರು ದಶಕಗಳಿಂದ ಚನ್ನಪಟ್ಟಣದಲ್ಲಿ ಇರತಕ್ಕಂಥ ಆರ್ಟಿಸನ್ಸ್ ಏನಿದ್ದಾರೆ ಅವರು ಈ ಬೊಂಬೆಗಳನ್ನ ಮಾಡುವುದರಲ್ಲಿ ಉತ್ತಮವಾದಂಥ ಪರಿಣತಿ ಇದೆ ಮತ್ತು ಅಲ್ಲಿ ಬೊಂಬೆ ಒಂದು ಉದ್ಯಮ ಮತ್ತು ಬೊಂಬೆ ಒಂದು ಬದುಕು ಕೂಡ ಆಗಿದೆ. ಹೀಗಾಗಿ ಅದರಲ್ಲೂ ಕೂಡ ಬೆಂಗಳೂರು ಮೈಸೂರು ಹೋಗತಕ್ಕಂಥ ಪ್ರವಾಸಿಗರಾಗ್ಬೋದು ಅಥವಾ ಸಾಮಾನ್ಯ ಪ್ರಯಾಣಿಕರಾಗ್ಬೋದು ಸಾಮಾನ್ಯವಾಗಿ ಈ ಬೊಂಬೆಯ ಸ್ಟಾಲ್ಗಳಿಗೆ ಹೋಗಿ ಬೊಂಬೆಗಳನ್ನ ತೆಗೆದುಕೊಳ್ಳೋದು, ಅದರಿಂದ ಅದು ಬೊಂಬೆ ಮಾಡುವುದು ಒಂದು ಸಂಸ್ಕೃತಿ ಅಂತಾನೆ ಹೇಳಬೇಕು ಚನ್ನಪಟ್ಟಣದಲ್ಲಿ. ಹೀಗಾಗಿ ಅವರಿಗೆ ಅದೇ ಒಂದು ಉದ್ದಿಮೆ ಆಗಿತ್ತು, ಅದೇ ಒಂದು ಬದುಕು ಕೂಡ ಆಗಿತ್ತು. ಆದರೆ ಇತ್ತೀಚಿನ ದಿನದ ಏನಾಗಿದೆ ಅಂದ್ರೆ ಇವಾಗ ಹೊಸ ಎಕ್ಸ್ಪ್ರೆಸ್ ಹೈವೇ ಬಂದಿರೋದ್ರಿಂದ, ಬೆಂಗಳೂರು ಟು ಮೈಸೂರು ಹೊಸ ಎಕ್ಸ್ಪ್ರೆಸ್ ಹೈವೇ ಬಂದಿರೋದ್ರಿಂದ ಇವಾಗ ಹೆಚ್ಚು ಜನ ಈ ಎಕ್ಸ್ಪ್ರೆಸ್ ಹೈವೇ ಯೂಸ್ ಮಾಡೋದ್ರಿಂದ ಈಗ ಬೊಂಬೆಗಳಿಗೆ ಬಿಸ್ನೆಸ್ ಕೂಡ ಕಡಿಮೆ ಆಗಿದೆ. ಬೊಂಬೆ ತಯಾರಿಕರಿಗೂ ಕೂಡ ಬದುಕು ಕಷ್ಟ ಆಗಿದೆ. ಅದರಿಂದ ಇದನ್ನ ನಾವು ಏನಾದರೂ ಮಾಡಿ ಅದನ್ನ ರಿಸ್ಟೋರ್ ಮಾಡಬೇಕು ಅನ್ನುವ ಹಿನ್ನೆಲೆಯಲ್ಲಿ ನಾನು ದೆಹಲಿಯಲ್ಲಿ ಇವತ್ತು ನಮ್ಮ ಕೇಂದ್ರ ಸಾರಿಗೆ ಸಚಿವರಾದಂತಹ ನಿತಿನ್ ಗಡ್ಕರಿ ಅವರನ್ನ ಭೇಟಿ ಮಾಡಿ, ತಾವು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದಿಂದನೇ ಒಂದು ಈಗ ಹೊಸ ಎಕ್ಸ್ಪ್ರೆಸ್ ಹೈವೇ ಏನಿದೆ ಚನ್ನಪಟ್ಟಣದ ಹತ್ತಿರ ಒಂದು ಟಾಯ್ಸ್ ಪಾರ್ಕ್, ಬೊಂಬೆಯ ಪಾರ್ಕ್ ಅನ್ನ ಮಾಡಿ ಇಲ್ಲಿ ನಗರ ಭಾಗದಲ್ಲಿ ಇರತಕ್ಕಂತ ಈ ಬೊಂಬೆ ಮಾರಾಟಗಾರರನ್ನ ಮತ್ತು ಸ್ಟಾಲ್ಸ್ ಗಳನ್ನ ಇಲ್ಲಿ ಎಕ್ಸ್ಪ್ರೆಸ್ ಹೈವೇಗೆ ಶಿಫ್ಟ್ ಮಾಡಿದ್ರೆ ಬೊಂಬೆಗೆ ಒಂದು ಕಡೆ ನಾವು ಎಂಕರೇಜ್ ಕೊಟ್ಟಾಗೂ ಆಗುತ್ತೆ ಮತ್ತು ಈ ಬೊಂಬೆ ಮಾರಾಟಗಾರರಿಗೆ ನಾವು ಬದುಕು ಕೊಟ್ಟಾಗ ಆಗುತ್ತೆ ಮತ್ತು ಈ ಬೊಂಬೆಯ ಸಂಸ್ಕೃತಿ ಕೂಡ ಉಳಿಯುತ್ತೆ. ಅದಕ್ಕೆ ನಮ್ಮ ಕೇಂದ್ರ ಸಚಿವರಾದಂತಹ ನಿತಿನ್ ಗಡ್ಕರಿ ಅವರು ಬಹಳ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಅಲ್ಲೇ ಇದ್ದಂತ ನ್ಯಾಷನಲ್ ಹೈವೇ ಅಥಾರಿಟಿ ಅಧಿಕಾರಿಗಳನ್ನ ಕರೆದು ಇದನ್ನ ನಾವು ಮಾಡಬೇಕು ಅನ್ನುವ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಇದರಿಂದ ನಾನು ಮಾನ್ಯ ಸಚಿವರನ್ನ ನಾನು ಅಭಿನಂದಿಸ್ತೇನೆ. ಯಾಕೆಂದ್ರೆ ಇವತ್ತು ನಮ್ಮ ಕೇಂದ್ರದ ಬಜೆಟ್ ಅಲ್ಲೂ ಕೂಡ ನಿರ್ಮಲಾ ಸೀತಾರಾಮನ್ ಅವರು ಮತ್ತು ಪ್ರಧಾನಮಂತ್ರಿ ಅವರು ನಮ್ಮ ಭಾರತ ದೇಶವನ್ನ ಒಂದು ಗ್ಲೋಬಲ್ ಹಬ್ ಫಾರ್ ಟಾಯ್ಸ್ ಅಂದ್ರೆ ಬೊಂಬೆಗೆ ಒಂದು ಗ್ಲೋಬಲ್ ಹಬ್ ಮಾಡಬೇಕು ಮತ್ತು ಕ್ಲಸ್ಟರ್ಸ್, ಈ ಟಾಯ್ಸ್ ಕ್ಲಸ್ಟರ್ಸ್ ಕೂಡ ಮಾಡಬೇಕು ಅನ್ನೋದನ್ನ ಬಜೆಟ್ ಅಲ್ಲೂ ಕೂಡ ಅನುಮೋದಿಸಿದ್ದಾರೆ. ಹೀಗಾಗಿ ಇದು ನಾವು ಬೊಂಬೆಯ ತಯಾರಿಕರಿಗೆ, ಬೊಂಬೆಯ ಮಾರಾಟಗಾರರಿಗೆ ನಾವು ಉತ್ತೇಜನ ಕೊಟ್ಟಂಗಾಗುತ್ತೆ. ಸೊ ಹೀಗಾಗಿ ಇವತ್ತು ನಮ್ಮ ಭೇಟಿ ಫಲಪ್ರದವಾಗಿದೆ. ಚನ್ನಪಟ್ಟಣ ಎಲ್ಲರಿಗೂ ಗೊತ್ತಿರಾಗೆ ಅದು ಬೊಂಬೆ ನಾಡು ಅಥವಾ ಬೊಂಬೆ ನಗರಿ ಅಂತಾನೆ ಪ್ರಖ್ಯಾತವಾಗಿದೆ. ಯಾಕೆಂದ್ರೆ ತಲತಲಾಂತರದಿಂದ ಹಲವಾರು ದಶಕಗಳಿಂದ ಚನ್ನಪಟ್ಟಣದಲ್ಲಿ ಇರತಕ್ಕಂಥ ಆರ್ಟಿಸನ್ಸ್ ಏನಿದ್ದಾರೆ ಅವರು ಈ ಬೊಂಬೆಗಳನ್ನ ಮಾಡುವುದರಲ್ಲಿ ಉತ್ತಮವಾದಂಥ ಪರಿಣತಿ ಇದೆ ಮತ್ತು ಅಲ್ಲಿ ಬೊಂಬೆ ಒಂದು ಉದ್ಯಮ ಮತ್ತು ಬೊಂಬೆ ಒಂದು ಬದುಕು ಕೂಡ ಆಗಿದೆ. ಹೀಗಾಗಿ ಅದರಲ್ಲೂ ಕೂಡ ಬೆಂಗಳೂರು ಮೈಸೂರು ಹೋಗತಕ್ಕಂಥ ಪ್ರವಾಸಿಗರಾಗ್ಬೋದು ಅಥವಾ ಸಾಮಾನ್ಯ ಪ್ರಯಾಣಿಕರಾಗ್ಬೋದು ಸಾಮಾನ್ಯವಾಗಿ ಈ ಬೊಂಬೆಯ ಸ್ಟಾಲ್ಗಳಿಗೆ ಹೋಗಿ ಬೊಂಬೆಗಳನ್ನ ತೆಗೆದುಕೊಳ್ಳೋದು, ಅದರಿಂದ ಅದು ಬೊಂಬೆ ಮಾಡುವುದು ಒಂದು ಸಂಸ್ಕೃತಿ ಅಂತಾನೆ ಹೇಳಬೇಕು ಚನ್ನಪಟ್ಟಣದಲ್ಲಿ. ಹೀಗಾಗಿ ಅವರಿಗೆ ಅದೇ ಒಂದು ಉದ್ದಿಮೆ ಆಗಿತ್ತು, ಅದೇ ಒಂದು ಬದುಕು ಕೂಡ ಆಗಿತ್ತು. ಆದರೆ ಇತ್ತೀಚಿನ ದಿನದ ಏನಾಗಿದೆ ಅಂದ್ರೆ ಇವಾಗ ಹೊಸ ಎಕ್ಸ್ಪ್ರೆಸ್ ಹೈವೇ ಬಂದಿರೋದ್ರಿಂದ, ಬೆಂಗಳೂರು ಟು ಮೈಸೂರು ಹೊಸ ಎಕ್ಸ್ಪ್ರೆಸ್ ಹೈವೇ ಬಂದಿರೋದ್ರಿಂದ ಇವಾಗ ಹೆಚ್ಚು ಜನ ಈ ಎಕ್ಸ್ಪ್ರೆಸ್ ಹೈವೇ ಯೂಸ್ ಮಾಡೋದ್ರಿಂದ ಈಗ ಬೊಂಬೆಗಳಿಗೆ ಬಿಸ್ನೆಸ್ ಕೂಡ ಕಡಿಮೆ ಆಗಿದೆ. ಬೊಂಬೆ ತಯಾರಿಕರಿಗೂ ಕೂಡ ಬದುಕು ಕಷ್ಟ ಆಗಿದೆ. ಅದರಿಂದ ಇದನ್ನ ನಾವು ಏನಾದರೂ ಮಾಡಿ ಅದನ್ನ ರಿಸ್ಟೋರ್ ಮಾಡಬೇಕು ಅನ್ನುವ ಹಿನ್ನೆಲೆಯಲ್ಲಿ ನಾನು ದೆಹಲಿಯಲ್ಲಿ ಇವತ್ತು ನಮ್ಮ ಕೇಂದ್ರ ಸಾರಿಗೆ ಸಚಿವರಾದಂತಹ ನಿತಿನ್ ಗಡ್ಕರಿ ಅವರನ್ನ ಭೇಟಿ ಮಾಡಿ, ತಾವು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದಿಂದನೇ ಒಂದು ಈಗ ಹೊಸ ಎಕ್ಸ್ಪ್ರೆಸ್ ಹೈವೇ ಏನಿದೆ ಚನ್ನಪಟ್ಟಣದ ಹತ್ತಿರ ಒಂದು ಟಾಯ್ಸ್ ಪಾರ್ಕ್, ಬೊಂಬೆಯ ಪಾರ್ಕ್ ಅನ್ನ ಮಾಡಿ ಇಲ್ಲಿ ನಗರ ಭಾಗದಲ್ಲಿ ಇರತಕ್ಕಂತ ಈ ಬೊಂಬೆ ಮಾರಾಟಗಾರರನ್ನ ಮತ್ತು ಸ್ಟಾಲ್ಸ್ ಗಳನ್ನ ಇಲ್ಲಿ ಎಕ್ಸ್ಪ್ರೆಸ್ ಹೈವೇಗೆ ಶಿಫ್ಟ್ ಮಾಡಿದ್ರೆ ಬೊಂಬೆಗೆ ಒಂದು ಕಡೆ ನಾವು ಎಂಕರೇಜ್ ಕೊಟ್ಟಾಗೂ ಆಗುತ್ತೆ ಮತ್ತು ಈ ಬೊಂಬೆ ಮಾರಾಟಗಾರರಿಗೆ ನಾವು ಬದುಕು ಕೊಟ್ಟಾಗ ಆಗುತ್ತೆ ಮತ್ತು ಈ ಬೊಂಬೆಯ ಸಂಸ್ಕೃತಿ ಕೂಡ ಉಳಿಯುತ್ತೆ. ಅದಕ್ಕೆ ನಮ್ಮ ಕೇಂದ್ರ ಸಚಿವರಾದಂತಹ ನಿತಿನ್ ಗಡ್ಕರಿ ಅವರು ಬಹಳ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಅಲ್ಲೇ ಇದ್ದಂತ ನ್ಯಾಷನಲ್ ಹೈವೇ ಅಥಾರಿಟಿ ಅಧಿಕಾರಿಗಳನ್ನ ಕರೆದು
ಇದನ್ನ ನಾವು ಮಾಡಬೇಕು ಅನ್ನುವ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಇದರಿಂದ ನಾನು ಮಾನ್ಯ ಸಚಿವರನ್ನ ನಾನು ಅಭಿನಂದಿಸ್ತೇನೆ. ಯಾಕೆಂದ್ರೆ ಇವತ್ತು ನಮ್ಮ ಕೇಂದ್ರದ ಬಜೆಟ್ ಅಲ್ಲೂ ಕೂಡ ನಿರ್ಮಲಾ ಸೀತಾರಾಮನ್ ಅವರು ಮತ್ತು ಪ್ರಧಾನಮಂತ್ರಿ ಅವರು ನಮ್ಮ ಭಾರತ ದೇಶವನ್ನ ಒಂದು ಗ್ಲೋಬಲ್ ಹಬ್ ಫಾರ್ ಟಾಯ್ಸ್ ಅಂದ್ರೆ ಬೊಂಬೆಗೆ ಒಂದು ಗ್ಲೋಬಲ್ ಹಬ್ ಮಾಡಬೇಕು ಮತ್ತು ಕ್ಲಸ್ಟರ್ಸ್ ಈ ಟಾಯ್ಸ್ ಕ್ಲಸ್ಟರ್ಸ್ ಕೂಡ ಮಾಡಬೇಕು ಅನ್ನೋದನ್ನ ಬಜೆಟ್ ಅಲ್ಲೂ ಕೂಡ ಅನುಮೋದಿಸಿದ್ದಾರೆ. ಹೀಗಾಗಿ ಇದು ನಾವು ಬೊಂಬೆಯ ತಯಾರಕರಿಗೆ, ಬೊಂಬೆಯ ಮಾರಾಟಗಾರರಿಗೆ ನಾವು ಉತ್ತೇಜನ ಕೊಟ್ಟಂಗಾಗುತ್ತೆ. ಸೊ ಹೀಗಾಗಿ ಇವತ್ತು ನಮ್ಮ ಭೇಟಿ ಫಲಪ್ರದವಾಗಿದೆ.